ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು AI ಫೋಟೋಸ್ಗಳನ್ನ ಯೂಸ್ ಮಾಡಿ ಯಾವ ಥರ ನೀವು ಸ್ಟೋರಿ ವಿಡಿಯೋನ ಮಾಡ್ಬೋದು. ಆ್ಯಂಡ್ ಲೈಕ್ ಮಾರಲ್ ಸ್ಟೋರೀಸ್ ಮಾಡ್ಬೋದು, ಹಾರರ್ ಸ್ಟೋರೀಸ್ ಮಾಡ್ಬೋದು, ಲೈಕ್ ಕಿಡ್ಸಿಗೆ ಯಾವ ಥರ ಸ್ಟೋರೀಸ್ ಎಲ್ಲ ಇಷ್ಟ ಆಗುತ್ತಲ್ಲ ಮಾರಲ್ ಸ್ಟೋರೀಸು, ಅದನ್ನೆಲ್ಲ ಮಾಡ್ಬೋದು. ಇಲ್ಲ ನೀವು ತುಂಬ ಸ್ಟೋರೀಸ್ ಇರುತ್ತಲ್ಲ, ಲೈಕ್ ಅತ್ತೆ ಸೊಸೆ ಆಯಿತು, ಇನ್ನೂ ತುಂಬ ಸ್ಟೋರೀಸು. ಸೊ ನಿಮಗೆ ಯಾವ ಸ್ಟೋರಿ ಇಷ್ಟ ಆಗುತ್ತೆ ನೀವು ಆ ಸ್ಟೋರಿನ ಹಾಕಿಬಿಟ್ಟು ನೀವು ಈಸಿಲಿ AI ಫೋಟೋಸ್ಗಳನ್ನ ಜನರೇಟ್ ಮಾಡಿಕೊಂಡು ಈಸಿಲಿ ನೀವು ಸ್ಟೋರಿನ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಯಾವ ಥರ ಈ ಥರ ಸ್ಟೋರೀಸ್ ಮಾಡೋದು, ಫೋಟೋಸ್ಗಳನ್ನ ಯೂಸ್ ಮಾಡ್ಕೊಂಡು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ChatGPT ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ನಿಮಗೆ ಯಾವುದೇ ಸ್ಟೋರಿ ಬೇಕಂದರೆ ಲೈಕ್ ಮಾರಲ್ ಸ್ಟೋರಿ, ಹಾರರ್ ಸ್ಟೋರಿ, ಕ್ರೈಮ್ ಸ್ಟೋರಿ, ಇನ್ನೂ ತುಂಬ ಸ್ಟೋರೀಸ್ಗಳಿರುತ್ತಲ್ಲ, ನೀವು ಸಿಂಪಲ್ ಇಲ್ಲಿ ಟೈಪ್ ಮಾಡಿ ಹೇಳಿದರೆ ಆ ಥರ ಟೈಪ್ ಸ್ಟೋರಿ ನಿಮಗೆ ಟೈಪ್ ಮಾಡಿ ಕೊಟ್ಬಿಡುತ್ತೆ ವಿದಿನ್ ಅ ಸೆಕೆಂಡ್ಸಲ್ಲಿ. ಓಕೆನಾ? ನಾನೊಂದು ಇಲ್ಲಿ ಬರ್ತಿದ್ದೀನಿ, ರೈಟ್ ಎ ಸಸ್ಪೆಂಡ್ ಆ್ಯಂಡ್ ಥ್ರಿಲ್ಲರ್ ಕಿಡ್ಸ್ ಸ್ಟೋರಿ ಇನ್ ಕನ್ನಡ ಇನ್ 500 ವರ್ಡ್ಸ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಸಿಂಪಲ್ಲಿ ನಮಗೆ ಒಂದು ಸ್ಟೋರಿ ಬಂದುಬಿಟ್ಟು ರೆಡಿ ಮಾಡಿ ಕೊಟ್ಬಿಡುತ್ತೆ ChatGPT. ಸೊ ನೋಡಿ, ಇಲ್ಲಿ ನೀವು ನೋಡ್ಬೋದು, ಒಂದಾನೊಂದು ಕಾಲದಲ್ಲಿ ಚಿಕ್ಕ ಪಟ್ಟಣದ ಸಮೀಪ ಅಹಲ್ಯ ಎಂಬ ಹುಡುಗಿಯ ತನ್ನ ಸ್ನೇಹಿತರು ಏನೋ ಒಂದು ಸ್ಟೋರಿ ಇದೆ. ಸೊ ಈ ಸ್ಟೋರಿ ಬಂದುಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಬಿಡುತ್ತೆ ChatGPT ಏನಿದೆ ಅದು ನಮಗೆ. ಓಕೆನಾ? ಸೊ ನೀವು ಇದು ಸ್ಟೋರಿನ ಈಸಿಲಿ ನೀವು ಯೂಸ್ನ ಮಾಡ್ಕೋಬೋದು ನಿಮ್ಮ ವೀಡಿಯೋಸ್ಗಳಿಗೆ. ಓಕೆನಾ? ಅದಾದಮೇಲೆ ನಾವು ಸಿಂಪಲ್ ಇಲ್ಲಿ ಸ್ಟೋರಿ ಎಲ್ಲ ಆದಮೇಲೆ ಕೆಳಗಡೆ ನಮಗೆ AI ಫೋಟೋಸ್ಗಳನ್ನ ಜನ್ರೇಟ್ ಮಾಡಬೇಕಲ್ಲ. ಸೊ AI ಫೋಟೋ ಜನ್ರೇಟ್ ಮಾಡೋಕ್ಕೆ ನಮಗೆ ಪ್ರಾಂಪ್ಟ್ ಏನಿರುತ್ತೆ ಅದು ಬೇಕು. ಸೊ ಈ ಸ್ಟೋರಿದು ಪ್ರಾಂಪ್ಟ್ ಏನು ನಮಗೆ ಗೊತ್ತಿಲ್ಲ, ಯಾವ ಥರ ಟೈಪ್ ಮಾಡೋದು ಏನು ಎತ್ತ ಅಂತ. ಸೊ ಸಿಂಪಲಿ ನಾವು ಏನು ಮಾಡಬೇಕು, ಇಲ್ಲಿ ಟೈಪ್ ಬಾಕ್ಸ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ನಾವು ಟೈಪ್ ಮಾಡಬೇಕು ಏನು ಸ್ಟೋರಿಗೆ ನಮಗೆ ಪ್ರಾಂಪ್ಟ್ ಬೇಕು ಅಂತ. ಸೊ ನಾನು ಯಾವ ಥರ ಟೈಪ್ ಮಾಡ್ತೀನಿ ಅದೇ ಥರ ಸೇಮ್ ನೀವು ಟೈಪ್ ಮಾಡ್ಕೋಬೇಕು. ಓಕೆನಾ ಗೈಸ್? ಸೊ ಸಿಂಪಲ್ಲಿ ನಾನಿಲ್ಲಿ ಟೈಪ್ನ ಮಾಡ್ಕೋತೀನಿ. ಸೊ ನೋಡಿ, ನಮಗೆ 500 ವರ್ಡ್ಸ್ದು ಸ್ಟೋರಿ ಏನಿದೆ ಅದು ಕ್ರಿಯೇಟ್ ಮಾಡಿ ಕೊಟ್ಟಿದೆ ChatGPT. ಈಗ ನಮಗೆ ಪ್ರಾಂಪ್ಟ್ ಬೇಕು. ಸೊ ಸಿಂಪಲ್ ಈಗ ನಾನು ಟೈಪ್ನ ಮಾಡ್ತೀನಿ. ರೈಟ್, ಇಲ್ಲಿ ನಾನು ಯಾವ ಥರ ಟೈಪ್ ಮಾಡ್ತಿದ್ದೀನಿ ಅದೇ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಓಕೆನಾ? ರೈಟ್ ಎ ಪ್ರಾಂಪ್ಟ್ ಆಫ್ ಎವ್ರಿ ಸೀನ್, ರೈಟ್ ಎ ಪ್ರಾಂಪ್ಟ್ ಆಫ್ ಎವ್ರಿ ಸೀನ್ ಆಫ್ ದಿಸ್ ಸ್ಟೋರಿ. ಸೊ ಇದನ್ನು ನೀವು ಟೈಪ್ ಮಾಡಿ ಕಳಿಸಿದ್ರೆ ನಿಮ್ಮದು ಸ್ಟೋರಿದು ಪ್ರಾಂಪ್ಟ್ಗಳೇನಿದೆ, ಆ ಸೀನ್ದು ಫೋಟೋ, ಆ ಸೀನ್ಗೆ ಯಾವ ಥರ ಫೋಟೋಸ್ ನಮಗೆ ಬೇಕು ಆ ಥರ ಟೈಪ್ ಮಾಡಿ ಕೊಟ್ಬಿಡುತ್ತೆ. ನಾವು ಸಿಂಪಲ್ ಇದನ್ನು ಕಾಪಿ ಮಾಡಿ ಪೇಸ್ಟ್ನ ಮಾಡಿ ಇಟ್ಕೊಂಡಿರಬೇಕು ನಮ್ಮ ನೋಟ್ಬುಕ್ಕಲ್ಲಿ. ಸೊ ಯಾರ ಹತ್ರ ಎಲ್ಲ ನೋಟ್ಬುಕ್ ಇಲ್ಲ ಅವರು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಫೋನಲ್ಲೇ ನೋಟ್ಬುಕ್ ಇರುತ್ತೆ, ಅಲ್ಲಿ ನೀವು ಪೇಸ್ಟ್ ಮಾಡಿಕೊಂಡು ಈಸಿಲಿ ಯೂಸ್ನ ಮಾಡ್ಕೋಬೋದು. ಏನಕ್ಕೆ ಪೇಸ್ಟ್ ಮಾಡ್ತೀವಿ ಅಂದರೆ ಬೈ ಚಾನ್ಸ್ ನಾವೇನಾದರೂ ಬ್ಯಾಕ್ ಹೋಗಬೇಕಿದ್ರೆ ಇದು ChatGPT ಒಂದೊಂದು ಸಲ ಏನಾಗ್ಬಿಡುತ್ತೆ, ರಿಫ್ರೆಶ್ ಆಗಿಬಿಡುತ್ತೆ. ಸೊ ಆ ಸೇಮ್ ಸ್ಟೋರಿನೇ ನಮಗೆ ಕೊಡಲ್ಲ ChatGPT, ಬೇರೆ ಡಿಫ್ರೆಂಟ್ ಟೈಪ್ ಸ್ಟೋರಿ ಕೊಡುತ್ತೆ, ಹಾಗಾಗಿ ಮಿಸ್ ಆಗಬಾರ್ದು ಅಂತ. ಓಕೆನಾ? ಸೊ ಸಿಂಪಲಿ ನಾನು ಸ್ಟೋರಿ ಏನಿದೆ ಅದನ್ನು ಕಾಪಿನ ಮಾಡ್ಕೊತೀನಿ. ನನ್ನ ನೋಟ್ಬುಕ್ ಏನಿದೆ ಓಪನ್ ಮಾಡಿಕೊಂಡು ನೋಟ್ ಪ್ಯಾಡಲ್ಲಿ ಇದನ್ನು ಹಾಕಿಬಿಟ್ಟು ಸೇವ್ ಮಾಡ್ತೀನಿ. ಸೇವ್ ಅಂದರೆ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ. ಓಕೆನಾ? ಸೊ ಸಿಂಪಲಿ ನೋಟ್ಬುಕ್ ಓಪನ್ ಆಗ್ತಿದೆ. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಮಾಡಿಬಿಡೋಣ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೋರಿ ಏನಿದೆ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಟೈಟಲ್ ಏನಿದೆ ಏನಾದರೂ ಒಂದು ಟೈಟಲ್ ಕೊಟ್ಬಿಡ್ತೀನಿ. ನಾನು ಸಿಂಪಲಿ ಕನ್ನಡ ಸ್ಟೋರಿ ಅಂತ ಕೊಡ್ತೀನಿ. ಓಕೆನಾ? ಸ್ಟೋರಿ ಟೈಟಲ್ ನೋಡಿದಾಗ ಗೊತ್ತಾಗುತ್ತಲ್ಲ ನಾವು ನಮ್ಮ ಸ್ಟೋರಿ ಏನಿದೆ ಅಂತ. ಬೈ ಚಾನ್ಸ್ ತುಂಬ ಏನಾದರೂ ಇದ್ದರೆ. ಓಕೆನಾ? ಇದಾಯಿತು, ನಾನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ನಾನು ಟೈಟಲ್ ಕೊಟ್ಟಿರೋದು ಎಲ್ಲೋಯ್ತು, ಇಲ್ಲಿದೆ ನೋಡಿ, ಕನ್ನಡ ಸ್ಟೋರಿ ಅಂತ. ಅದಾದಮೇಲೆ ನಾನು ಮತ್ತೆ ಪ್ರಾಂಪ್ಟ್ ಏನಿದೆ ನಮಗೆ 9 ಪ್ರಾಂಪ್ಟ್ ಬಂದುಬಿಟ್ಟು ChatGPT ಕೊಟ್ಟಿದೆ. ಆ 9 ಪ್ರಾಂಪ್ಟನ್ನು ಇಲ್ಲಿ ನಾನು ಸೇಫ್ನ ಮಾಡ್ಕೋತೀನಿ, ಪೇಸ್ಟ್ ಮಾಡ್ತೀನಿ. ಇಲ್ಲಿ ಕನ್ನಡ ಪ್ರಾಂಪ್ಟ್ ಅಂತ ಟೈಟಲ್ನ ಕೊಟ್ಬಿಡ್ತೀನಿ. ಆಗ ನಮಗೆ ಕನ್ಫ್ಯೂಸ್ ಆಗೋಲ್ಲ ಪ್ರಾಂಪ್ಟ್ ಯಾವುದು ಸ್ಟೋರಿ ಯಾವುದು ಅಂತ. ಓಕೆನಾ? ಸೊ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತಲ್ಲ. ಸೊ ನಾವು ಈಸಿಲಿ ಪಿಕ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು. ಓಕೆನಾ? ಸೊ ಇದಾಯಿತು, ನೋಟ್ ಪ್ಯಾಡಲ್ಲಿ ಪೇಸ್ಟ್ ಮಾಡಿರೋದು. ಓಕೆ, 2 ಇಲ್ಲಿದೆ ನೋಡಿ. ಓಕೆನಾ? ಇದೆಲ್ಲ ಆದಮೇಲೆ ಈಗ ನಾವು AI ಫೋಟೋಸ್ಗಳನ್ನ ಜನ್ರೇಟ್ ಮಾಡಬೇಕಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, ಪ್ಲೇಸ್ಟೋರ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ಪ್ಲೇಸ್ಟೋರ್ ಅಲ್ಲ, ಸಾರಿ, ಗೂಗಲ್ನ. ಓಕೆನಾ? ಸೊ ಗೂಗಲ್ನ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಐಡಿಯೋಗ್ರಾಮ್ ಅಂತ ಸರ್ಚ್ ಮಾಡಬೇಕು. ಆ್ಯಂಡ್ ಸುಮಾರು ಜನ ಹೇಳ್ತೀರಾ ಇದರಲ್ಲಿ ಫ್ರೀ ಸಿಗೋಲ್ಲ ಫೋಟೋಸ್ಗಳಂತ. ಫ್ರೀ ಸಿಗುತ್ತೆ, ಬಟ್ ನಿಮಗೆ ಏನು ಇಮೇಲ್ಸ್ಗಳನ್ನ ಸ್ವಿಚ್ ಮಾಡಿ
ಯೂಸ್ ಮಾಡ್ಕೊಳ್ಳಿ. ಡೈಲಿ ಇದರಲ್ಲಿ ನಿಮ್ಮದು ಹಳೆ ಅಕೌಂಟ್ ಏನಿರುತ್ತೆ ಅದರಲ್ಲೇ ನಿಮಗೆ ಡೈಲಿ 9 to 10 ಇಮೇಜಸ್ ಬಂದುಬಿಟ್ಟು ಫ್ರೀಯಾಗಿ ಕೊಡ್ತಾರೆ. ಓಕೆನಾ. ನಿಮಗೆ ಇನ್ನೂ 20 ಇಮೇಜಸ್ ಬೇಕೇನಾದರೂ ಅಂದರೆ ನೀವು ಬೇಕಿದ್ದರೆ ಇಮೇಲ್ ಫೇಕ್ ಇಮೇಲ್ ಯೂಸ್ ಮಾಡ್ಕೋಬೋದು. ಇಲ್ಲಿ ರಿಶ್ಯೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 16:9 ಮಾಡೋದಾದರೆ, ಲಾಂಗ್ ವಿಡಿಯೋ ಮಾಡೋದಾದರೆ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ 16:9. ಶಾರ್ಟ್ ವಿಡಿಯೋ ಏನಾದರೂ ನೀವು ಮಾಡೋದಾದರೆ 9:16 ರೇಷೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅದರ ಅಕಾರ್ಡಿಂಗ್ ನಿಮಗೇನು ಫೋಟೋಸ್ ಬಂದುಬಿಟ್ಟು ಜನ್ರೇಟ್ ಆಗುತ್ತೆ. ಓಕೆನಾ. ಇಲ್ಲಿ ಕೆಳಗಡೆ ತೋರಿಸ್ಕೊಟ್ನಲ್ಲ ನಿಮಗೆ ಅಲ್ಲಿ. ಸೊ ಡಿಸ್ಕ್ರೈಬ್ ಅಂತ ಇದೆಯಲ್ಲ, ಸೊ ಸಿಂಪಲಿ ನಾವು ಇಲ್ಲಿ ಫಸ್ಟು ಟೈಪ್ ಮಾಡ್ಕೊಳ್ಳೋಣ ಇನ್ 3D ಆ್ಯನಿಮೇಷನ್ ಸ್ಟೈಲ್ ಅಂತ. ಓಕೆನಾ. ಸೊ ಸೇಮ್ ಇದೇ ಥರ ನೀವು ಟೈಪ್ ಮಾಡಿಕೊಂಡು ಇಲ್ಲಿ ಒಂದು ಇನ್ವೆಂಟೆಡ್ ಕಾಮಾನ ಕೊಡಿ. ಆದಮೇಲೆ ನಾವು ಫಸ್ಟ್ ಪ್ರಾಂಪ್ಟು ಏನು ಕಾಪಿ ಪೇಸ್ಟ್ ಮಾಡಿದ್ವಿ, ಮೊದಲನೇ ಪ್ರಾಂಪ್ಟ್ ನಾವು ನೋಟ್ಬುಕ್ಕಿಂದ ಕಾಪಿನ ಮಾಡ್ಕೊಳ್ಳೋಣ. ಇಲ್ಲಿ ಕನ್ನಡ ಪ್ರಾಂಪ್ಟ್ ಅಂತ ಹಾಕಿದ್ದೀನಲ್ಲ, ಇಲ್ಲಿ ಫಸ್ಟ್ನೇ ಪ್ರಾಂಪ್ಟು ಸೆನ್ಸ್ ಅಂತ ಹಾಕಿದೆಯಲ್ಲ, ಇಲ್ಲಿ ಸೀನ್ ಅಂತ ಅಡ್ವೆಂಚರ್ ಅಂತ ಇದೆಯಲ್ಲ, ಅಲ್ಲಿಂದ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ ಫಸ್ಟ್ನೇ ಪ್ರಾಂಪ್ಟು. ಓಕೆನಾ. ಇಲ್ಲಿ ಪೇಸ್ಟ್ನ ಮಾಡೋಣ. ಸೊ ಸಿಂಪಲಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ಮೇಲೆ ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವಿದಿನ್ ಅ ಸೆಕೆಂಡ್ 30 ಸೆಕೆಂಡ್ಸಲ್ಲಿ ನಿಮ್ಮ ಫೋಟೋ ಏನಿರುತ್ತೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸಿಂಪಲಿ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ನಿಮಗೆ ಯಾರಿಗೆಲ್ಲರಿಗೂ ತುಂಬ ಜಾಸ್ತಿ ಇಮೇಜಸ್ದು ಅವಶ್ಯಕತೆ ಇದೆ. ಸೊ ಐಡಿಯೋಗ್ರಾಮ್ನ ನೀವು ಏನು ಲಾಗಿನ್ ಮಾಡಿರ್ತೀರ ಮೊದಲನೇ ಇಮೇಲಿಂದ, ಸೊ ಅದನ್ನು ಲಾಗೌಟ್ ಮಾಡಿಬಿಟ್ಟು ಇನ್ನೊಂದು ಹೊಸ ಇಮೇಲ್ನ ನೀವು ಆ್ಯಡ್ ಮಾಡಿಕೊಂಡು ಅಲ್ಲಿಂದ ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ ಫೋಟೋಸ್ ಎಷ್ಟು ಚೆನ್ನಾಗಿ 3D ಆ್ಯನಿಮೇಷನಲ್ಲಿ ಬಂದುಬಿಟ್ಟು ಜನ್ರೇಟ್ ಆಗಿದೆ. ನಿಮಗೆ ಇದರಲ್ಲಿ 4 ಫೋಟೋ ಕೊಟ್ಟಿರ್ತಾರೆ. ಸೊ ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಆ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಂಗೆ 4 ಫೋಟೋ ಇಷ್ಟ ಇದೆ, 4 ಫೋಟೋ ನನಗೆ ಬೇಕಂದರೆ 4 ಫೋಟೋಸ್ಗಳನ್ನೂ ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಲಾಂಗ್ ಪ್ರೆಸ್ ಮಾಡಿದರೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಸಿಕ್ಬಿಡುತ್ತೆ ನಿಮಗೆ, ಡೌನ್ಲೋಡ್ ಇಮೇಜ್ ಅಂತ. ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನು ಇಮೇಜ್ ಇದೆ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ ಗಾಯ್ಸ್. ಸೊ ಇದಾಯಿತು ನಮ್ಮದು ಮೊದಲನೇ ಪ್ರಾಂಪ್ಟ್. ಸೊ ಈ ಎರಡನೇ ಪ್ರಾಂಪ್ಟ್ ಹಾಕಬೇಕು. ಸೊ ಸಿಂಪಲ್ ಇದನ್ನು ನಾವು ರಿಮೂವ್ ಮಾಡಿಬಿಡೋಣ. ಫಸ್ಟ್ನೇ ಪ್ರಾಂಪ್ಟ್ ಏನು ನಾವು ಆ್ಯಡ್ ಮಾಡಿದ್ವಿ. ಓಕೆನಾ. ಸೊ ಇದು ರಿಮೂವ್ ಆದಮೇಲೆ ಸೊ ನಮ್ಮದು ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡೋಣ. ಸೊ ಇನ್ 3D ಆ್ಯನಿಮೇಷನ್ ಹಾಗೆ ಇರಾಕ್ಬಿಡಿ, ನಾನಿಲ್ಲಿ ಮಿಸ್ ಆಗಿ ಹೋಗ್ಬಿಡ್ತದ್ದು. ಸೊ ಇಲ್ಲಿ ಇನ್ವೆಂಟೆಡ್ ಕಾಮ ಕೊಟ್ಬಿಟ್ಟು ಎರಡನೇ ಪ್ರಾಂಪ್ಟ್ ಏನಿದೆ ಅದು ನಾವು ಇಲ್ಲಿಂದ ಕಾಪಿ ಮಾಡೋಣ. ಓಕೆನಾ. ಸೊ ಇಲ್ಲಿಂದ ಕಾಪಿ ಮಾಡಿಕೊಂಡು ಸಿಂಪಲಿ ಬ್ಯಾಕ್ ಬಂದು ಮತ್ತು ಐಡಿಯೋಗ್ರಾಮಲ್ಲಿ ಪೇಸ್ಟ್ನ ಮಾಡೋಣ. ಓಕೆನಾ. ಪೇಸ್ಟ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನು ಜನ್ರೇಟು ಆಗಿಬಿಡುತ್ತೆ ವಿದಿನ್ ಅ ಸೆಕೆಂಡ್ಸಲ್ಲಿ. ಓಕೆನಾ. ಸ್ವಲ್ಪ ವೆಯ್ಟ್ ಮಾಡಬೇಕು, ನಿಮ್ಮದು ಫೋಟೋ ಏನಾಗುತ್ತೆ. ಬಟ್ ಇದು ಆ್ಯಪ್ ಏನಿದೆ ತುಂಬ ಬೇಗ ಬಂದುಬಿಟ್ಟು ನಿಮ್ಮದು ಜನ್ರೇಟ್ ಮಾಡಿಕೊಟ್ಬಿಡುತ್ತೆ. ಆ್ಯಂಡ್ ಯಾರ್ದೆಲ್ಲ ಈ ಥರ ಸ್ಟೋರಿ ವೀಡಿಯೋ ನಿಮ್ಮದು ಐಡಿಯೋಗ್ರಾಮಿಂದ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಸ್ಟೋರಿ ಏನಾದರೂ ಚೆನ್ನಾಗಿ ಓಡ್ತಾಯಿದ್ರೆ, ಚೆನ್ನಾಗಿ ವ್ಯೂಸ್ ಏನಾದರೂ ಬರ್ತಾಯಿದ್ರೆ ಆಗ ನೀವು ಬೇಕಿದ್ದರೆ ಪೇಯ್ಡ್ ಮಾಡ್ಕೋಬೋದು. ಪೇಯ್ಡ್ ಏನಾದರೂ ಮಾಡಿದರೆ ನಿಮಗೆ ಅನ್ಲಿಮಿಟೆಡ್ ಫೋಟೋಸ್ನ ನೀವು ಇಲ್ಲಿ ಏನು ಮಾಡ್ಬೋದು ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಟೈಮಿಂಗ್ಸ್ ಕೂಡ ನಿಮಗೆ ಇಷ್ಟು ಟೈಮಿಂಗ್ ಹಿಡಿಯಲ್ಲ, ತುಂಬ ಬೇಗ ನಿಮಗೆ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ ವಿದಿನ್ ಅ ಸೆಕೆಂಡ್ಸಲ್ಲಿ. ಓಕೆನಾ. ನಿಮ್ಮ ಫೋಟೋ ಏನಿದೆ ಅದು ನೀವು ಪೇಯ್ಡ್ ಏನಾದರೂ ತಗೋಬೇಕು ಪ್ಲ್ಯಾನ್ ಇದೆ, ಇಲ್ಲ ನನ್ನ ಚಾನಲ್ ಚೆನ್ನಾಗಿ ಓಡ್ತಾ ಇದೆ ನನಗೆ ಇದರಿಂದನೇ ಫೋಟೋಸ್ಗಳು ಬೇಕು ಅನ್ನೋರು. ಓಕೆನಾ ಗೈಸ್. ಇಲ್ಲ ಅಂದರೆ ನೀವು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋವರೆಗೂ ಹೀಗೆ ಫೇಕ್ ಇಮೇಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಫೋಟೋಸ್ಗಳನ್ನ ನೀವು ಇಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು, ಐ ಮೀನ್ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ಸ್ಟಾರ್ಟಿಂಗಲ್ಲಿ ಯಾರೂ ಪೇ ಮಾಡೋಕ್ಕೆ ಹೋಗಬೇಡಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್. ಸೊ ಸಿಂಪಲಿ ಫೋಟೋಸ್ಗಳನ್ನ ಏನಿದೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋನ ಸಿಂಪಲಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಡೌನ್ಲೋಡ್ ಆದಮೇಲೆ ಸೊ ಸಿಂಪಲಿ ನಾವು ಕೈನ್ ಮಾಸ್ಟರ್ ಏನಿದೆ ಆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನಾನು 2 ಫೋಟೋ ಡೌನ್ಲೋಡ್ ಮಾಡಿ ತೋರಿಸಿದ್ದೀನಿ. ಓಕೆನಾ. ಸೊ ಈಗ ನಾನು ಕೈನ್ ಮಾಸ್ಟರ್ ಏನಿದೆ ಅದನ್ನು ಓಪನ್ ಮಾಡ್ಕೋತೀನಿ. ಎಡಿಟ್ ಯಾವ ಥರ ಮಾಡೋದಂತ ಹೇಳ್ಕೊಟ್ಬಿಡ್ತೇನೆ ನಿಮಗೆ. ಓಕೆನಾ. ಸೊ ಸಿಂಪಲಿ ಕೈನ್ ಮಾಸ್ಟರ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಲಾಂಗ್ ವಿಡಿಯೋ ಮಾಡೋದಾದರೆ 16:9, ಇಲ್ಲ ಶಾರ್ಟ್ ವಿಡಿಯೋ ಮಾಡೋದಾದರೆ 9:16. ಸೊ ಲಾಂಗ್ ವಿಡಿಯೋಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲಾಂಗ್ ವಿಡಿಯೋಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಮದು ಏನು ಫೋಟೋಸ್ ಈಗ ನಾವು ಡೌನ್ಲೋಡ್ ಮಾಡಿದ್ವಿ ಎಲ್ಲ ಫೋಟೋಸ್ ಇಲ್ಲಿ ಬಂದಿರುತ್ತೆ. ಸೊ ನಾನು ಒಂದೊಂದಾಗಿ ಎಲ್ಲ 9 ಫೋಟೋಸ್ನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಎಲ್ಲ 9 ಫೋಟೋಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದಾದಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಿಬಿಟ್ಟು ಇದ್ರದ್ದು ಡ್ಯೂರೇಷನ್ ನೀವು ನಿಮ್ಮದು ಎಷ್ಟು ಲಾಂಗ್ ಇದೆ ವೀಡಿಯೋ, ಸಾರಿ
ನಿಮ್ಮದು ಎಷ್ಟು ಲಾಂಗ್ ಬರುತ್ತೆ ವಿಡಿಯೋ, ಸೊ ನೀವು ಈ ಥರ ಡ್ಯೂರೇಷನ್ನ ದೊಡ್ಡದು ಮಾಡ್ಕೋಬೋದು ಫೋಟೋಸ್ಗಳದ್ದು, ಓಕೆನಾ. ಇಲ್ಲಾಂದರೆ ನಿಮಗೆ ಇನ್ನೂ ಫೋಟೋಸ್ ಬೇಕಂದರೆ ನೀವು ಇನ್ನೂ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದೊಂದು ಇದರಲ್ಲಿ ನಿಮಗೆ 4 ಫೋಟೋಸ್ ಕೊಡ್ತಾರಲ್ಲ, ಸೊ ಅದೆಲ್ಲ 4 ಫೋಟೋಸ್ಗಳನ್ನ ನೀವು ಈಸಿಲಿ ಡೌನ್ಲೋಡ್ ಮಾಡಿಕೊಂಡು ಸ್ಟೋರಿಗೆ ಯೂಸ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಒಂದೊಂದು ಫೋಟೋ ತೊಗೊಂಡಿದ್ದೀನಿ, ಎಲ್ಲ 4 ಫೋಟೋದಲ್ಲಿ ಒಂದೊಂದು ಫೋಟೋನ ಯೂಸ್ ಮಾಡಿದ್ದೀನಿ, ಓಕೆನಾ. ಅದಾದಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಎಫೆಕ್ಟ್ನ ಆ್ಯಡ್ ಮಾಡೋಣ. ಇಲ್ಲಿ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಫೇಡ್ ಥ್ರೂ ಅಂತ ಇದೆಯಲ್ಲ, ಓಕೆನಾ. ಫೇಡ್ ಥ್ರೂ ಸಿಂಪಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಎಫೆಕ್ಟ್ ಬಂದುಬಿಟ್ಟು ಸ್ಟೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರಾನ್ಸಾಕ್ಷನ್ ಎಫೆಕ್ಟಲ್ಲಿ. ಸೊ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಅದಾದಮೇಲೆ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಫೇಡ್ ಥ್ರೂ ಅಂತ ಇದೆಯಲ್ಲ 3ನೇ ಆಪ್ಷನು, 2ನೇ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಮತ್ತು ನಾನು ಎಲ್ಲದಕ್ಕೂ ಅದೇ ಫಿಲ್ಟರ್ ಏನಿದೆ, ಟ್ರಾನ್ಸಾಕ್ಷನ್ ಎಫೆಕ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋತೀನಿ, ಓಕೆನಾ. ಸೊ ಇಲ್ಲಿ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೇಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದನೇ ಫೋಟೋದಲ್ಲೂ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಎಲ್ಲ ಫೋಟೋಸಲ್ಲೂ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಸೊ ಒಂದು ನಿಮಿಷ, ಇದು ಏನಾಗ್ತಿದೆ, ಓಕೆ. ಈಗ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಆ್ಯಂಡ್ ಹಾಂ ಗೈಸ್, ನಿಮ್ಮ ವಾಯ್ಸ್ ಬೇಕಿದ್ರೂ ಕೊಡ್ಬೋದು, ಇಲ್ಲಾಂದರೆ ನೀವು AI ವಾಯ್ಸ್ ಏನಿರುತ್ತೆ ಅದನ್ನು ನೀವು ಯೂಸ್ನ ಮಾಡ್ಕೋಬೋದು. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ AI ವಾಯ್ಸ್ಗಿಂತ ನಿಮ್ಮ ವಾಯ್ಸೇ ಯೂಸ್ ಮಾಡಿಕೊಂಡು ಬೇಕಿದ್ದರೆ ಕೈನ್ ಮಾಸ್ಟರಲ್ಲಿ ವಾಯ್ಸ್ ಚೇಂಜರ್ ಆಪ್ಷನ್ ಇರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ವಾಯ್ಸ್ ಬೇಕು ನಿಮಗೆ ಅದು ವಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನಿಮ್ಮ ವಾಯ್ಸ್ಗೆ ವಾಯ್ಸ್ ಎಫೆಕ್ಟ್ಸ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ನ ನೀವು ಯೂಸ್ನ ಮಾಡ್ಕೋಬೋದು. ಸೊ ನೋಡಿ ನಮ್ಮದು ಎಫೆಕ್ಟ್ ಯಾವ ಥರ ಕಾಣುತ್ತೆ ಅಂತ ಒಂದು ಸಲ ನೋಡೋಣ. ಟ್ರಾನ್ಸಾಕ್ಷನ್ ಎಫೆಕ್ಟ್ ನೋಡಿ ಈ ಥರ ಕಾಣುತ್ತೆ, ಫೇಡ್ ಆಗಿ ಮತ್ತು ಇನ್ನೊಂದು ಫೋಟೋ ಬರುತ್ತೆ, ಓಕೆನಾ. ಅದಾದಮೇಲೆ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಬಂದುಬಿಟ್ಟು ಆ್ಯಡ್ ಮಾಡ್ಕೋಬೇಕು ಸ್ಟೋರಿದು, ಓಕೆನಾ. ಸ್ಟೋರಿದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡಾದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇದು ನೋಡಿಬಿಟ್ಟು ನಿಮಗೆ ವಾಯ್ಸ್ ಓವರ್ ಮಾಡೋಕ್ಕೆ ಈಸಿ ಆಗುತ್ತೆ, ಹಾಗಾಗಿ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋಕೆ ಹೇಳ್ತಾ ಇರೋದು, ಓಕೆನಾ ಗೈಸ್. ಸೊ ಸಿಂಪಲ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದುಬಿಟ್ಟು ಈ ಸ್ಟೋರಿ ಏನಿದೆ ಇದನ್ನು ನೀವು ಈ ಥರ ದೊಡ್ಡದು ಮಾಡಿಕೊಂಡು ಸಿಂಪಲಿ ಇಲ್ಲಿ ರೆಕಾರ್ಡ್ ಬಟನ್ ಕಾಣಿಸ್ತಿದೆಯಲ್ಲ, ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ನೋಡಿಬಿಟ್ಟು ಓದೋದು ನೀವು ಸ್ಟೋರಿ. ಇದು ನೋಡಿಬಿಟ್ಟು ಓದಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೀವು ವಾಯ್ಸೇ ಕೊಡಿ, ನಿಮ್ಮ ವಾಯ್ಸ್ ಕೊಟ್ಟರೆ ಇನ್ನೂ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ, ನಿಮ್ಮ ವ್ಯಾಲ್ಯೂ ಆ್ಯಡ್ ಆದಂಗೆ ಆಗುತ್ತೆ. ಆ್ಯಂಡ್ ಮುಂದಕ್ಕೆ ಫ್ಯೂಚರಲ್ಲೂ ನಿಮ್ಮ ಚಾನಲಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ನಿಮ್ಮ ವಾಯ್ಸ್ ಓವರ್ ಏನಾದರೂ ಕೊಟ್ಟರೆ, ನಿಮ್ಮ ವಾಯ್ಸ್ ಓನ್ ವಾಯ್ಸ್ ಏನಾದರೂ ಕೊಟ್ಟರೆ, ನೀವು AI ವಾಯ್ಸ್ ಏನಾದರೂ ಕೊಟ್ಟರೆ ಅದು ಗೊತ್ತಿಲ್ಲ ಗೈಸ್, ಮುಂದಕ್ಕೆ ಹೋಗಿ ನಿಮಗೆ ಏನಾದರೂ ಅದು ಇದು ಅಂತ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತಲ್ಲ ಯೂಟ್ಯೂಬಲ್ಲಿ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಮುಂದಕ್ಕೆ, ಅದ್ರದ್ದೇನು ಗ್ಯಾರಂಟಿ ಇಲ್ಲ. ಹಾಗಾಗಿ ನೀವು ನಿಮ್ಮ ವಾಯ್ಸೇ ಕೊಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ನಾವು ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ರಿವರ್ಬ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ರಿವರ್ಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಾಯ್ಸ್ದು ತುಂಬ ಎಫೆಕ್ಟ್ಗಳೇನಿರುತ್ತೆ ಸಿಕ್ಬಿಡುತ್ತೆ. ಸೊ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ನ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ವಾಯ್ಸ್ ಚೇಂಜರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ವಾಯ್ಸ್ ಚೇಂಜರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ ಕಿಡ್ಸ್ ಆಯಿತು, ವುಮೆನ್ ಆಯಿತು, ಮೆನ್ ಆಯಿತು, ಎಲ್ಲರದ್ದು ಬಂದುಬಿಟ್ಟು ನಿಮಗೆ ವಾಯ್ಸು ಸಿಕ್ಬಿಡುತ್ತೆ. ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ನೀವು ಯೂಸ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಅದಾದಮೇಲೆ ಇಲ್ಲಿ ಸೇವ್ ಮಾಡ್ಕೋಬೋದು, ಓಕೆನಾ ಗೈಸ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳಿ ನನಗೆ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.